ಸಿಎಮ್ಸ್ ಗಾಳಿಪಟ ಬಿಡೋದಕ್ಕೆ ಹೋಗ್ತಾ ಇದೀವಿ. ಒಂದು ಎರಡು ಮೂರು. Hallelujah! 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 Kite fly, where are you going? Oi. ಸಿಎಮ್ಸ್ ನೋಡಿ ಸಿಎಮ್ಸ್ ಕಾಡಂದಿಗಳು ನೋಡ್ತಿದ್ದಾವೆ. ಒಳಕ್ಕೆ ಹೋಗಿ ನೋಡೋಣ ಹೆಂಗೈತೆ ಅಂತ. ಏನೇ ಹುಷಾರು. ಮುಳ್ಳಂದಿಯ ಮುಳ್ಳುಗಳು ನೋಡಿ ಸಿಎಮ್ಸ್, ನೋಡಿ ಗಮನಿಸಿ. ಬಾಯ್ ಸಿಎಮ್ಸ್ ಗಾಳಿಪಟ ಬಿಡೋದಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ನೋಡಿ ಮ್ಯಾನ್ ಮೇಡ್ ಸ್ವಂತ ಮಾಡಿರೋಂಥದ್ದು. ಅವು ಆರ್ತವ ಇಲ್ವೋ ಅಂತಲೇ ಗೊತ್ತಿಲ್ಲ. ತುಂಬ ದಿನಗಳಾದಮೇಲೆ ಸೈಕಲನ್ನು ತುಳಿತಿದ್ದೀನಿ. ಈಗ ಒಂಥರ ಶ್ರೀಮಂತರು ಫೀಲ್ ಐತೆ. ಸಿಎಮ್ಸ್ ಸೈಕಲ್ಸ್ನ ಇಲ್ಲಿ ಪಾರ್ಕ್ ಮಾಡಿ ಈಗ ಇಲ್ಲಿಂದ ಅಲ್ಲಿ ಕಾಣ್ತಿದೆ ನೋಡಿ ಬೆಟ್ಟಗಳ ಸಾಲು. ಅದೊಂದು ದೊಡ್ಡ ಸಾಲಿದೆ ಬೆಟ್ಟದ್ದು. ಆ ಬೆಟ್ಟಗಳ ಸಾಲ ಮೇಲೆ ನಡ್ಕೊಂಡು ಹೋಗೋಣ, ಬೆಟ್ಟಗಳನ್ನ ಟ್ರೆಕ್ ಮಾಡೋಣ. ಬನ್ನಿ. ಏನಿದು ಚಾರಣ ವಿತ್ ಗಾಳಿಪಟ, ಈ ಇಬ್ಬರು ಸೂಪರ್ ಸ್ಟಾರ್ಗಳ ಜೊತೆ. ನನಗಂತೂ ತುಂಬ ದಿನ ಆಯಿತು ಈ ಥರ ಬೆಟ್ಟನ ಹತ್ತಿ ಇಳಿದು, ಅದು ಸ್ಪೆಷಲಿ ನಮ್ಮೂರಲ್ಲಿ. ಇವತ್ತು ಈ ಮಳೆಗಾಲದಲ್ಲಿ ಬೆಟ್ಟಗಳು ನೋಡೋದಕ್ಕೆ ತುಂಬ ಸಖತ್ತಾಗಿ ಕಾಣಿಸ್ತವೆ. ಎಲ್ಲ ಗ್ರೀನ್ ಕಲರ್ ಸ್ಯಾರಿನ ವೇರ್ ಮಾಡಿರ್ತವೆ. ನೋಡೋದಕ್ಕೆ ಒಳ್ಳೆ ಹೆಂಗೆ ಟೀನೇಜ್ ಹುಡುಗಿ ಥರ ಕಾಣಿಸುತ್ತೆ ಬೆಟ್ಟ. ಬೆಟ್ಟನ ಹತ್ತಂತ ಸಮಯ ಆರಂಭ. ಬನ್ನಿ ಈ ಬೆಟ್ಟ ಹತ್ತು, ಬೆಟ್ಟದ ನೆತ್ತಿ ಮೇಲೆಯಿಂದ ಇನ್ನೊಂದು ಬೆಟ್ಟಕ್ಕೆ ಹಂಗೆ ಜಂಪ್ ಆಗೋಣ. ಟ್ರಕ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ಫುಲ್ ಗ್ರೀನು. ನಮಗೆ ಈ ಮುಳ್ಳಯ್ಯನಗಿರಿ, ಇದು ಯಾವುದಿದು ಕುಮಾರ ಪರ್ವತ ಅವೆಲ್ಲ ಇಲ್ಲ. ಆಗಲಿ ನಮ್ಮೂರು ಕುಮಾರ ಪರ್ವತ ಇದೆ, ಮುಳ್ಳಯ್ಯನಗಿರಿ ಅಲ್ಲಿ ನೋಡಿ, ಅದೇ ಅಲ್ಲಿ ಕಾಣ್ತಿದೆ ನೋಡಿ ಅದು. ಬನ್ನಿ. ಆಮೇಲೆ ಕೊಡಚಾದ್ರಿ ಹತ್ತೋಣ. ಗುಂಡ್ಲಳ್ಳಿಯ ಕೊಡಚಾದ್ರಿ ಬೆಟ್ಟ. ಶಿವಮೊಗ್ಗ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಹತ್ಬೋದು. ಬಟ್ ಒರಿಜಿನಲ್ ಕೊಡಚಾದ್ರಿ ಅಲ್ಲ, ಡೂಪ್ಲಿಕೇಟ್ ಕೊಡಚಾದ್ರಿ ಅನ್ಕೊಳ್ಳಿ. ಇದೆಲ್ಲ ಕಾಶಿ ಹುಲ್ಲು ಬೆಳ್ಕೊಂಡೈತೆ. ಬೇಸಿಗೆ ಕಾಲದಲ್ಲೆಲ್ಲ ಒಂಥರ ಯಾವುದದು ಸುಟ್ಟೋಗ್ಬಿಟ್ಟಿರುತ್ತೆ. ಜನ ಸುಮ್ಮನೆ ಇಲ್ದಂಗೆ ಬೆಂಕಿ ಹಚ್ಚಿಬಿಟ್ಟು ಸುಟ್ಟಾಕ್ಬಿಡ್ತಾರೆ. ಇಲ್ಲಿ ನೋಡಿ, ಸುಟ್ಟಾಕಿರೋದಕ್ಕೆ ಇದು ನಿದರ್ಶನ ಇದು. ಇದೆಲ್ಲ ಈಗ ಮಳೆ ಚೆನ್ನಾಗಿ ಬಿದ್ದಿರೋದನ್ನ ಚಿಗುರ್ಕೊಂಡೈತೆ. ಅದಕ್ಕೆ ಒಳ್ಳೆ ಚೀರ್ಗಳ ಥರ ಸಖತ್ತಾಗಿ ಕಾಣುತ್ತೆ. ಬನ್ನಿ. ಫೈನಲಿ ಒಂದು ಬೆಟ್ಟದ ತುದಿನ ಹತ್ಬಿಟ್ವಿ. ಈಗ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಅಲ್ಲಿ ಕಾಣ್ತಿರೋಂಥ ಆ ಬೆಟ್ಟ. ಆ ಬೆಟ್ಟದ ತುದಿ ಹತ್ರ ಅಲ್ಲಿ ನಾಮ ಇದ್ದಾವೆ, ನೀವು ಗಮನಿಸ್ಬೋದು. ಈ ಕೇಕ್ ಹಾಕೋದು ಯಾಕೋ ಬರ್ತಾನೆ ಇಲ್ಲ ಗುರು, ಬರೀ ಒಂದೇ ಸೌಂಡ್ ಬರುತ್ತೆ. ಗಣಿ ಮೂವಾರು ಜೋರಾಗಿ ಕೂಗಾಕೋಣ. ಎಷ್ಟು ಜೋರಾಗಿ ಕೂಗಾಕ್ತೀವಿ ನೋಡೋಣ, ಓಕೆನಾ? ರೆಡಿ? 1 2 3. ಬರ್ತಿಲ್ಲ ವಾಯ್ಸ್ ಬರ್ತಿಲ್ಲ ಗುರು. ಇನ್ನೊಂದ್ಸಲ 1 2 3. ಕೆಮ್ಮಂದ್ಬಿಡ್ತು. ಆ ನಾಮುಳಿರೋ ಬೆಟ್ಟ ಹತ್ರ ಹೋಗ್ಬಿಟ್ಟು ಗಾಳಿಪಟ ಬಿಟ್ಟು ಅದರಿಂದ ಮುಂದೆ ಹೋದ್ರೆ ನನ್ನ ಫೇವ್ರೇಟ್ ಬೆಟ್ಟ ಸಿಗುತ್ತೆ. ಆ ಬೆಟ್ಟನ ಹತ್ತೋಣ ಹಂಗೆ, ಓಕೆ? ಸಿಎಮ್ಸ್, ನೀವು ಯಾವಾಗಾದರೂ ಶನಿವಾರ ಭಾನುವಾರ ನಿಮ್ಮ ಹಳ್ಳಿಗಳಿಗೆ ಬಂದರೆ ಸುತ್ತಮುತ್ತ ಇರೋಂಥ ಬೆಟ್ಟಗಳನ್ನ ಹತ್ತಿ
ನಿಮಗೆ ಗೊತ್ತಿಲ್ಲದೆ ಇರೋ ಅಷ್ಟು ಮಜಾ ಸಿಗುತ್ತೆ, ಖುಷಿ ಸಿಗುತ್ತೆ. ಸದ್ಯಕ್ಕಂತೂ ಈ ಬೆಟ್ಟದ ಬುಡದಲ್ಲಿರೋ ಅಂಥ ತುದಿಯಲ್ಲಿರೋ ಅಂಥ ಈ ಮರಗಳನ್ನ ನೋಡಿ. ಬೇಸಿಗೆ ಕಾಲದಲ್ಲಿ ಒಣಗೋಗಿರ್ತವೆ, ಮಳೆಗಾಲದಲ್ಲಿ ಫುಲ್ಲಾಗಿ ಆರ್ಭಟಿಸ್ತವೆ ಹಚ್ಚ ಹಸಿರಿಂದ. Hallelujah! 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 CMs! ಅಯ್ಯೋ CMs ಫೈನಲಿ ಬಂದ್ವಿ. ನಾನು ಪುಟ್ಟದಾಗಿಂದ ಒಂದು ಸಲನೂ ಬಂದಿರಲಿಲ್ಲ ಈ ದೇವಸ್ಥಾನದ ಹತ್ರಕ್ಕೆ. ಬಂದ್ಬಿಟ್ವಿ. ಪಾದಗಳ ಬೆಟ್ಟ, ಗುಂಡ್ರಳ್ಳಿ. ಇಡೀ ಗುಂಡ್ರಳ್ಳಿ ಕಾಣುತ್ತಿಲ್ಲಿಂದ ಹಿಂಗೆ ತಿರ್ಕೊಂಡ್ರೆ. ಅಲ್ಲಿ ನೋಡಿ, ಅಲ್ಲೊಂದಷ್ಟು ಮನೆಗಳು ಕಾಣ್ತಾವೆ ನೋಡಿ. ಅದೇ ನಮ್ಮೂರು. ಅದು ಗೌರಿಬಿದನೂರು. ಅಲ್ಲಿ ತುಂಬ ವೈಟಾಗಿ ಕಾಣುತ್ತೆ ಒಂದು ಸೈಡ್ಗೆ. ಬನ್ನಿ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದೇವ್ರು ನೋಡೋಣ. ಪಾದಗಳು ಬೆಟ್ಟದ ದೇವ್ರು ಹೆಂಗಿದಾನೋ ಗೊತ್ತಿಲ್ಲ. ಬನ್ನಿ ದೇವಸ್ಥಾನದೊಳಗೆ ಎಂಟ್ರಿ ಕೊಡೋಣ. ಇಲ್ಲೊಂದು 3 ಕಲ್ಲುಗಳನ್ನ ನಿಲ್ಲಿಸ್ಬಿಟ್ಟು ಒಂಥರ ಚೆನ್ನಾಗಿದೆ. ಎಂಟ್ರಿ ಆದರೆ ಇಲ್ಲೊಂದು ದೀಪದ ಸ್ತಂಭ ಹಾಕಿದ್ದಾರೆ. ಇಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆಲಿ ಬತ್ತಿ ಇಟ್ಟು ಪೂಜೆ ಮಾಡ್ತಾರೆ. ಇನ್ನು ದೇವರುಗಳು ಇವರುಗಳೇ. ಇಲ್ಲಿ ಶಿವನೊಂದು ಲಿಂಗ ಇದೆ ಕಾಣಿಸ್ತಂತ. ಪಾದಗಳೇನಿದಾವೆ ನೋಡಿ. CMs, ಈಗ ನಾವು ಹತ್ತಕ್ಕೆ ಹೋಗ್ತಿರೋದು ನನ್ನ ಒಂದು ಕನಸು ಬೆಟ್ಟನ. ನಾನು 10ನೇ ತರಗತಿಯಲ್ಲಿ ಇರಬೇಕಾದ್ರೆ SLCಯಲ್ಲಿ ಅಲ್ಲೊಂದು ರೋಡ್ ಬರುತ್ತೆ. ಆ ರೋಡಿಂದ ಸೈಕಲ್ ತುಳ್ಕೊಂಡು ಡೈಲಿ ಅಲ್ಲಿರೋ ನಾಮಗೊಂಡ್ಲು ಸ್ಕೂಲ್ಗೆ ಹೋಗ್ತಿರ್ತಿದ್ದೆ. ಆಗೆಲ್ಲ ಮಳೆಯಲ್ಲಿ ಬರ್ತಿರ್ಬೇಕಾದ್ರೆ ಈ ಬೆಟ್ಟ ನೋಡ್ತಿದ್ರೆ ಫುಲ್ಲು ಖುಷಿ ಆಗ್ತಿರ್ತಿತ್ತು. ಅಷ್ಟು ಸಖತ್ತಾಗಿ ಕಾಣುತ್ತೆ ದೂರದಿಂದ ಆ ಬೆಟ್ಟ. ಈಗ ನಮ್ಮ ಟಾರ್ಗೆಟ್ ದಟ್ ಒನ್. ನಡ್ರಿ ಹೋಗೋಣ. ನಡಿಗಣಿ ಬನ್ನಿ CMs. CMs, ಫೈನಲಿ ಈ ಒಂದು ಬೆಟ್ಟದ ತಪ್ಪಲಿಗೆ ಬಂದ್ವಿ. CMs, ಪೂರ್ತಿ ಇಡೀ ಬೆಟ್ಟದ ಪೂರ್ತಿ ಕಾಶಿ ಹುಲ್ಲು ತುಂಬಿಕೊಂಡು ಫುಲ್ ಗ್ರೀನಾಗಿ ಕಾಣುತ್ತೆ. ಅದು ದೂರದಿಂದ ಇನ್ನೂ ಸಖತ್ತಾಗಿ ಕಾಣುತ್ತೆ ನಮಗೆ. ಅದು ನೋಡೋದಕ್ಕೆ ಒಂಥರ ಮಜಾ. ಇಲ್ಲಿಗೆ ನೋಡಿ, ಇಲ್ಲಿಗೆ ಬಂದುಬಿಟ್ರೆ ಯಾವುದೋ ವೆಸ್ಟರ್ನ್ ಘಾಟ್ಸಲ್ಲಿ ಇರೋ ಥರ ಫೀಲ್ ಆಗುತ್ತೆ. ಬಟ್ ದೊಡ್ಡದಾದಂಥ ಮರಗಳಿಲ್ಲ ಅಷ್ಟೇ. ಎಲ್ಲ ಕಾಶಿ ಹುಲ್ಲಿನ ಒಂದು ಘಾಟಿದು. ಬೆಟ್ಟದ ಮೇಲೆ ಹೋಗ್ಬಿಟ್ಟು ಗಾಳಿಪಟ ಆರಿಸೋ ಪ್ರಯತ್ನ ಮಾಡೋಣ. ನೀವು ನಿಮ್ಮ ಚಿಕ್ಕಂದಿನ ದಿನಗಳಲ್ಲೆಲ್ಲ ಗಾಳಿಪಟ ಆರಿಸಿರ್ತೀರ. 2 ರೂಪಾಯಿ 3 ರೂಪಾಯಿ ಗಾಳಿಪಟ ತಗೊಂಡು, ಇಲ್ಲ ನೀವೇ ಮನೆಯಲ್ಲಿ ನಿಮ್ಮ ಅಜ್ಜಿನೋ ಇಲ್ಲ ನಿಮ್ಮ ತಾತನೋ ನಿಮ್ಮ ಅಪ್ಪನೋ ಕಾಡಿ ಬೇಡಿ ಗಾಳಿಪಟ ಮಾಡಿಕೊಡು ಅಂತೇಳಿ ಮಾಡಿಸ್ಕೊಂಡು ಗಾಳಿಪಟ ಬಿಟ್ಟಿರ್ತೀರ. ಈಗ ನಾವು ಹಂಗೆ ಗಾಳಿಪಟ ಬಿಡ್ತಾ ನಮ್ಮ ಒಂದು ಹಳೇ ಮೆಮೊರಿಗಳನ್ನ ಮೆಲ್ಕಾಕಂತ ಒಂದು ಪ್ರಯತ್ನ. ಬಟ್ ನಮ್ಮ ಫ್ರೆಂಡ್ಸ್ ಇಲ್ಲ ಅಷ್ಟೇ, ತಮ್ಮಂದ್ರಿದ್ದಾರೆ. ಬನ್ನಿ ಹೋಗೋಣ.
ಸಿ ಎಮ್ಸ್ ಅಂತೂ ಇಂತೂ ಫೈನಲಿ ಬಂದ್ಬಿಟ್ಟು ಬೆಟ್ಟ ತುದಿಗೆ. ಇಲ್ಲಿ ನೋಡಿ, ಅದೇ ತುದಿಯ ಬಂಡೆ. ತುದಿಗೆ ಬಂದಿದ ತಕ್ಷಣ ಸೂರ್ಯನ ಬೆಳಕು ಮುಖದ ಮೇಲೆ ಬಿತ್ತು. ಸುತ್ತಲೂ ವ್ಯೂ ಒಂದ್ಸಲ ನೋಡ್ಕೊಳ್ಳಿ. CMs, ನಾವು ಚಿಕ್ಕವಾಗಿದ್ದಾಗ ಈ ಥರ ಬೆಟ್ಟ ಹತ್ತಕ್ಕೆ ಬಂದರೆ ಅಟ್ಲೀಸ್ಟ್ ಎಲ್ಚಿ ಹಣ್ಣಾದರೂ ಸಿಕ್ತಿತ್ತು ತಿನ್ನೋದಕ್ಕೆ. ಇದು ಏನು ಕಾಯೋ ಗೊತ್ತಾಗ್ತಿಲ್ಲ. ನೋಡಿ, ನಿಮ್ಗೇನಾದರೂ ಗೊತ್ತಿದ್ರೆ ಈ ಕಾಯಿ ಯಾವುದು ಅಂತ ಕಮೆಂಟ್ ಮಾಡಿ. ಈ ಒಂದು ಚಾರಣ ಅಂತೂ ಮರೆಯೋಕ್ಕಾಗದೇ ಇರೋಂಥ ಚಾರಣ ನನ್ನ ಜೀವನದಲ್ಲಿ. ಯಾಕಂದರೆ ನಾನು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಹತ್ತಂತ ನನ್ನ ಫೇವ್ರೆಟ್ ಬೆಟ್ಟ, ದ ಬೆಟ್ಟ ಆಫ್ ಮೈ ಸ್ಕೂಲ್. CMs ಫೈನಲಿ ಬಂದಾಯ್ತು. ನಡ್ರಿ ಇಲ್ಲಿ ನೋಡಬೇಕು, ಎಲ್ಲ ಒಂದು ಸ್ವಲ್ಪ ಪಾಚಿ ಕಟ್ಟಿದೆ ಈ ಒಂದು ಬಂಡೆಗಳ ಮೇಲೆ ಶಿಲೀಂಧ್ರಗಳು. ಸಖತ್ತಾಗಿದೆ ಗುರು ಇಲ್ಲಂತೂ. ಬೆಟ್ಟು ತುದಿಯಲ್ಲಿ ಕೂತ್ಕೊಂಡು ಗಾಳಿಪಟಕ್ಕೆ ಸೂತ್ರ ಕಟ್ಟಿ ಆರಿಸ್ದೆ ಗುರು. ಆರ್ತಿಲ್ಲ ಅದು. ಹೋಯ್ತು. ಅಯ್ಯೋ, ಲ್ಯಾಂಡ್ ಆಗೋಯ್ತು ಗುರು, ಲ್ಯಾಂಡ್ ಆಗೋಯ್ತು. ಸ್ಟಾರ್ಟ್ ಮಾಡ್ಬೇಕು ಮತ್ತೆ. ಗಾಳಿ ಬೀಸ್ತು, ಅದು ಆಗ್ತಿದೆ ಗುರು, ಆರ್ತು. ಇಂಥ ಟೈಮಲ್ಲೇ ಕ್ರಿಯೇಟಿವ್ ಆಗಿರೋ ಸಾಂಗ್ ಒಂದು ನೆನಪಿಗೆ ಬರ್ತಿದೆ ಗುರು. ಕೈಟ್ ಫ್ಲೈ ವೇರ್ ಆರ್ ಯು ಗೋಯಿಂಗ್. ವಾವ್, ಸೂಪರ್. ಓ ಮೈ ಗಾಡ್, ಫೈನಲಿ ನಮ್ಮ ಕೈಟು ದಾರ ಕಟ್ಟಾಗಿ ನೆಲಕ್ಕೆ ಬಿತ್ತು ಗುರು. CMs ನೋಡಿ CMs ಕಾಡಂದಿಗಳು ಓಡ್ತಿದಾವೆ. ನೋಡಿದ್ರ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಮ್ಮೂರಲ್ಲಿ ಈ ತರ ನೋಡ್ತಿರೋದು. ಹೋಗ್ಬಿಟ್ಟು CMs. ಕೊನೆಗೂ ಹಂದಿಗಳು ಚೀತಾ ಸ್ಪೀಡಲ್ಲಿ ರನ್ ಮಾಡಿ ತಪ್ಪಿಸ್ಕೊಂಡ್ಬಿಟ್ವು CMs. ಬನ್ನಿ ಇನ್ನೊಂದು ಗಾಳಿಪಟನ ಆರಿಸೋಣ. ಅಲ್ಲಿ ನೋಡಿ, ಅದು ಆರ್ತಿದೆ. ಪಟ ಆರು ಗಾಳಿಪಟ. CMs ನಾವು ಅವಾಗೆ ಹಂದಿಗಳು ಹೋದ್ವು ಅಲ್ವಾ, ಹಂದಿಗಳ ಗುಹೆ ಒಂದು ಮಾಡ್ಕೊಂಡಿದ್ದಾವೆ. ಅಚಾತುರ್ಯಕ್ಕೆ ನಮ್ಗೆ ಇದ್ ಕಡೆ ಅದು ಕಾಣ್ತು. ಬನ್ನಿ ಗುಹೆ ಹತ್ರಕ್ಕೆ ಹೋಗೋಣ. ಎಂಥ ಪ್ಲೇಸಲ್ಲಿ ಮಾಡವೆ ಅಂದರೆ, ಈಗ ನಾವು ಬರ್ತಿರೋ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಲ್ಲಿಗೆ ಬರೋದಕ್ಕೆ. ಅಂಥ ಪ್ಲೇಸಲ್ಲಿ ಗುಹೆ ಮಾಡ್ಕೊಂಡಿದ್ದಾವೆ ನೋಡಿ. ಅದೇ ಗುಹೆ ಅದ್ರದ್ದು. ಅಲ್ಲಿ ನೋಡಿ, ಹಂದಿಗಳು ಗುಹೆ ಅದು. ಇಲ್ಲೇ ಅವು ಬಚ್ಚಿಟ್ಕೊಂಡಿದ್ದು. ನಮ್ಮ ಶಬ್ದಕ್ಕೆ ಇಲ್ಲಿಂದ ಓಡ್ಬಿಟ್ವು. ಕ್ರೇಜಿ ನೋಡಿ, ಎಲ್ಲೂ ಬರೋಕ್ಕಾಗಲ್ಲ ಇಲ್ಲಿಗೆ. ಈ ಕಡೆಯಿಂದ ಮಾತ್ರ ಬರ್ಬೋದು, ಅದು ಬಿಟ್ಟರೆ ಇದ್ ಕಡೆ ಎಲ್ಲ ದೊಡ್ಡ ಕಲ್ಲುಗಳು ಗುಂಡೆಗಳಿಂದ ಎಲ್ಲ ಇದಾಗ್ಬಿಟ್ಟೈತೆ. ಹಂದಿಗಳಿಗೂ ತಲೆ ಇರುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ಲು. ಬನ್ನಿ CMs ಒಳಕ್ಕೆ ಹೋಗಿ ನೋಡೋಣ ಹೆಂಗೈತೆ ಅಂತ. ಏನೇ ಹುಷಾರು, ಇದ್ ಕಡೆ ಬಾ. ನೋಡಿ ಹಂದಿಗಳು ರಾಸಲೀಲೆಗಳು ಮಾಡಿದ್ದಾವೆ. ಗುಹೆ ಇನ್ನೂ ಒಳಗೆ ಕೈತೆ, ಕಾಣ್ತಿಲ್ಲ. ಅಲ್ಲಿ ನೋಡಿ, ಇಲ್ಲಿ ಬರೀ ನಾರ್ಮಲ್ ಹಂದಿಗಳೆಲ್ಲ ನಾವು ನೋಡಿದ್ದು ಅವಾಗೆ. ಮುಳ್ಳಂದಿಗಳು ಅನ್ನೋದಕ್ಕೆ ಒಂದು ಪ್ರೂಫ್ ಸಮೇತ ಇದೆ. ಏನು ಅಂತಂದರೆ, ನಾರ್ಮಲ್ ಹಂದಿಗಳಾಗಿದ್ದರೆ ಗೊತ್ತಾಗ್ಬಿಡ್ತಿತ್ತು. ಮುಳ್ಳಂದಿಯ ಮುಳ್ಳುಗಳು ನೋಡಿ CMs, ನೋಡಿ ಗಮನಿಸಿ. ಮುಳ್ಳಂದಿಯ ಮುಳ್ಳುಗಳಿವು. ಬಂದು ಹಿಂಗೆ ಚುಚ್ಕೊಂಡ್ರೆ ಅಪ್ಪ ಸರಕ್ ಅನ್ನತ್ತೆ. ನೋಡಿ ಎಷ್ಟು ಚೂಪಾಗಿದೆ ಇದು. ಓಹೋ, ಸರಿಯಾಗಿದು. ಒಂದೊಂದು ಒಳ್ಳೆ ಕಾಡೆಮ್ಮೆ ರೇಂಜ್ಗಿದ್ದಾವೆ. ಭಯ ಆಯಿತು ನೋಡಿದ ತಕ್ಷಣ. ಮುಳ್ಳಂದಿ ಅನ್ನೋದಕ್ಕೆ ಇವೆಲ್ಲ ಪ್ರೂಫು. ಇಲ್ಲಿ ನೋಡಿ, ಅದರ ಮುಳ್ಳುಗಳು. ಅದರ ಮುಳ್ಳುಗಳೆಲ್ಲ ಉದುರಿದಾವೆ ನೋಡಿ CMs, ಎಷ್ಟೊಂದಿದ್ದಾವೆ. ಜೋಪಾನವಾಗಿರ್ಬೇಕು ಗುರು. ಫಸ್ಟ್ ಟೈಮ್ ಈ ಥರದ ಎಕ್ಸ್ಪೀರಿಯೆನ್ಸ್ ನಮ್ಮೂರು ಕಾಡಲ್ಲ. ಅದುವೇ. ನೀವು ಯಾವಾಗಾದ್ರೂ ಬಂದಾಗ ಈ ಥರ ಚಾರಣ ಮಾಡಿ, ಬಟ್ ಸೇಫ್ ಆಗಿರಿ, ಓಕೆನಾ? CMs ಅಂತೂ ಹಂದಿ ಗುಹೆನ ತೋರಿಸ್ದೆ, ಹಂದಿನ ತೋರಿಸ್ದೆ, ನಮ್ಮೂರು ಬೆಟ್ಟನ ತೋರಿಸ್ದೆ, ಜೊತೆಗೆ ಫೈನಲಿ ಗಾಳಿಪಟನೂ ಆರಿಸಿದ್ವಿ. ಬಹುಶಃ ಹಂದಿಗಳು ಬೆಳಗ್ಗೆನೆ ಎದ್ದೋಳ್ಬಿಟ್ಟು ರಜಾರೋಷವಾಗಿ ಮೈ ಮುರ್ಕೊಂತ ಅನ್ಕೊಂಡು ಹಿಂಗೇ ನಡ್ಕೊಂಬಂದು ಇಲ್ಲಿ ಕಲ್ ಕಾಣ್ತಿದ್ರು ನೋಡಿ.
ಈ ಕಲ್ ಮೇಲೆ ಕೂತ್ಕೊಂಡು ಒಳ್ಳೆ ಈ ಕಾಡಿನ ರಾಜ ನಾನೇ ಅನ್ನೋ ಫೀಲಲ್ಲಿ ಆ ಬೆಟ್ಟಗಳ ಮರೆಯಲ್ಲಿ ಸೂರ್ಯ ಉದಯಿಸೋದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತವೆ ಅನ್ಸುತ್ತೆ. ಏನ್ ಲೈಫ್ ಗುರು ಅವಳದು, ಕ್ರೇಜಿ. ಸಿಎಮ್ಸ್ ಫೈನಲಿ ಹತ್ತೋಗಿ ಎಲ್ಲಿಂದ ಆರಂಭ ಮಾಡಿದ್ವು ಅಲ್ಲಿಗೆ ಬಂದ್ವಿ. ಈ ಒಂದು ಚಾರಣ, ಈ ಒಂದು ಗಾಳಿಪಟ ಬಿಟ್ಟಂಥ ಕಾರ್ಯಕ್ರಮ, ಈ ಒಂದು ಟ್ರೆಕ್ಕಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮೇನು ಕಮೆಂಟಿಂದ ನನಗೆ ತಿಳಿಸಿ. ಇನ್ನೊಂದೇನು ಅಂದರೆ ಇಷ್ಟ ಇದ್ದರೂ ಇಲ್ಲದೆ ಇದ್ದರೂ ದಯವಿಟ್ಟು ಒಂದು ಲೈಕ್ ಆದರೂ ಮಾಡಿ ಗುರು. ಅಟ್ಲೀಸ್ಟ್ ಒಂದು ಸ್ವಲ್ಪ ಬೂಸ್ಟಪ್ ಆದರೂ ಸಿಗುತ್ತೆ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ. ನಾವು ಹತ್ತಿ ಹಿಡಿದಂಥ ಬೆಟ್ಟಗಳು ಅಲ್ಲಿ ಕಾಣ್ತಿವೆ ನೋಡಿ, ಅವೇ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಬಟ್ ಕಾಣ್ತಿದ್ದಾವೆ. ಸುಸ್ತು ಗುರು. ಬಾಯ್ ಸಿಎಮ್ಸ್.